ವೀಕ್ಷಕರೇ ನಮಸ್ಕಾರ. ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನಾನು ಗೌರಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತುವ ಮೂಲಕ ನಾನು ಗೌರಿ ಯೂಟ್ಯೂಬ್ ಚಾನಲ್ ಅನ್ನ ಬೆಂಬಲಿಸಿ. ಈಗ ವಿಷಯಕ್ಕೆ ಬರೋಣ. ಕಳೆದ 10 ವರ್ಷಗಳಿಂದ ಶೋಷಿತ ಸಮುದಾಯಗಳು ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಿರಂತರವಾದಂಥ ಒತ್ತಡವನ್ನು, ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದಾವೆ. ಈ ಎಲ್ಲ ಹೋರಾಟಗಳ ಫಲವಾಗಿ ಕರ್ನಾಟಕದಲ್ಲಿ 2014-15ರಲ್ಲಿ ಸ್ಥಾಪನೆಯಾದಂಥ ನಿವೃತ್ತ ನ್ಯಾಯಮೂರ್ತಿಯಾದಂಥ ಜಸ್ಟಿಸ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ಸರ್ಕಾರ ನೇಮಕ ಮಾಡಿ ಶೋಷಿತ ಸಮುದಾಯಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಪ್ರಗತಿಯ ಕುರಿತಂತೆ ಅಧ್ಯಯನ ಮಾಡೋದಕ್ಕೆ ಸೂಚನೆ ಕೊಡ್ತಾರೆ. ನ್ಯಾಯಮೂರ್ತಿ ಕಾಂತರಾಜ್ರವರು ವರದಿಯನ್ನು ಸಿದ್ಧಪಡಿಸಿ ಹಲವಾರು ವರ್ಷಗಳ ಕಾಲ ಅದನ್ನು ತಮ್ಮ ಬಳಿಯೇ ಇಟ್ಕೊಂಡಿರ್ತಾರೆ. ಅದಾದ ನಂತರ ಶೋಷಿತ ಸಮುದಾಯಗಳು ಕಾಂತರಾಜ ಆಯೋಗದ ವರದಿಯನ್ನು ಸರ್ಕಾರ ಕೂಡಲೇ ಅದನ್ನು ಪಡೆದುಕೊಳ್ಳಬೇಕು, ಅದಕ್ಕೆ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ಕೊಟ್ಟು ಆ ವರದಿಯನ್ನು ಜಾರಿ ಮಾಡಬೇಕು ಅಂತೇಳಿ ಹಲವು ಹೋರಾಟಗಳು, ಪ್ರತಿಭಟನೆಗಳು, ನಿಯೋಗಗಳು ಎಲ್ಲವೂ ಕೂಡ ನಡೆದಿದೆ. ಕಳೆದ 2 ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಶೋಷಿತ ಸಮುದಾಯಗಳ ಸಮಾವೇಶನೂ ಕೂಡ ನಡೆಯಿತು. ಆ ಸಮಾವೇಶದಲ್ಲಿ ಎಲ್ಲ ರಾಜಕಾರಣಿಗಳು, ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಭಾಗವಹಿಸಿ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡೋದು ನಮ್ಮ ಸರ್ಕಾರದ ಬದ್ಧತೆ ಅಂತ ಹೇಳಿ ಕೂಡ ಘೋಷಣೆಯನ್ನು ಮಾಡಿದರು. ಅದೇ ಸಂದರ್ಭದಲ್ಲಿ ಕಾಂತರಾಜ ಆಯೋಗದ ವರದಿಯನ್ನು ಜಾರಿ ಮಾಡೋದಾಗಿಯೂ ಕೂಡ ಹೋರಾಟಗಾರರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ತಮ್ಮ ವರದಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಸರ್ಕಾರ ವರದಿಯನ್ನ ಸ್ವೀಕರಿಸಿ ತಾತ್ವಿಕವಾದಂಥ ಒಪ್ಪಿಗೆಯನ್ನ ಕೊಡುತ್ತೆ. ಆದರೆ ಹಲವು ಲೋಪದೋಷಗಳು ಇದ್ದಾವೆ ಅಂತ ಹೇಳಿ ಸಬೂಬನ್ನ ಹೇಳಿ ಸರ್ಕಾರ ಕಾಂತರಾಜ ಆಯೋಗದ ವರದಿಯನ್ನ, ಅರ್ಥಾತ್ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನ ಒಂದು ಮೂಲೆ ಗುಂಪು ಮಾಡ್ತಾರೆ. ಹೊಸ ಸಮೀಕ್ಷೆ ಮಾಡೋದಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿರಂತರವಾಗಿ ಶೋಷಿತ ಸಮುದಾಯಗಳ ಪರವಾಗಿ ಕಾಂತರಾಜ ಆಯೋಗದ ವರದಿ ಜಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಬಂದಿರತಕ್ಕಂಥ ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಚಾಲಕರಾದಂಥ ಎಣ್ಣೆಗೆರೆ ವೆಂಕಟರಾಮಯ್ಯನವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಕಾಂತರಾಜ ಆಯೋಗದ ಒಳ ಹೊರಹನ್ನ ತಿಳ್ಕೊಳ್ಳೋಣ, ಇನ್ನಷ್ಟು ಮಾಹಿತಿಯನ್ನ ಅವರಿಂದ ಪಡ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಶೋಷಿತ ಸಮುದಾಯಗಳ ಬೇಡಿಕೆಗಳು ಏನಾಗುತ್ತೆ, ಅವರ ಹೋರಾಟ ಯಾವ ದಿಕ್ಕಿನ ಕಡೆ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಶೋಷಿತ ಸಮುದಾಯಗಳ ಬಹು ವರ್ಷಗಳ ಕಾಲ ಬೇಡಿಕೆಯಾಗಿ ಇದ್ದಂತಹ ಕಾಂತರಾಜರವರ ಆಯೋಗದ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಮುಂದೇನು ಸರ್? ಮುಂದೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ನೀವು ಸರ್ಕಾರ ಯಾವ ರೀತಿ ನಡ್ಕೊಳ್ತು, ಸಿದ್ದರಾಮಯ್ಯನವರು ಇದಕ್ಕೆ ಬದ್ಧವಾಗಿದ್ದಂಥವ್ರೇನೇ ಯಾವ ರೀತಿ ಇದರ ಹೋರಾಟದ ದಿಕ್ಕು ಯಾವ ರೀತಿ ಬದಲಾಯಿತು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು. ಯಾಕಂದರೆ ಇದು ಹಲವಾರು ವರ್ಷಗಳಿಂದ ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇರ್ಬೋದು, ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಇರ್ಬೋದು, ನಿರಂತರವಾಗಿ ಈ ಒಂದು ವರದಿನ ಬಿಡುಗಡೆ ಆಗಬೇಕು, ಅದು ಬಹಿರಂಗಗೊಂಡು ಅನುಷ್ಠಾನಕ್ಕೆ ಬಂದು ಎಲ್ಲ ಸಮುದಾಯಗಳಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು, ಸರ್ವರಿಗೂ ಸಮಬಾಳು ಸಮಪಾಲು ಅನ್ನೋದೇನಿದೆ ಪ್ರತಿಯೊಬ್ಬರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಹೋರಾಟ ಇತ್ತು. ಆದರೆ ಇದು 10 ವರ್ಷಗಳ ಕಳೆದಾಗಿದೆ ಅನ್ನೋದೊಂದು ಹೇಳಿಕೆ ನಮ್ಮ ಸಂಘಟನೆಗಳಲ್ಲಿ ಭಾಳ ನೋವು ತಂದಿದೆ. ಜೊತೆಯಲ್ಲಿ ಹಲವಾರು ಜನ ಇದಕ್ಕೆ ವಿರೋಧನೂ ವ್ಯಕ್ತಪಡಿಸಿದ್ದೀವಿ. ಆದರೆ ಏನು 55 ಅಂಶದಲ್ಲಿ ಒಂದು ಅಂಶ ಮಾತ್ರ ಬಹಿರಂಗ ಮಾಡಿ ಅದೇ ವಿಚಾರ ಇಟ್ಕೊಂಡು ಇದನ್ನು ಪೂರ್ತಿ ಇನ್ನು 54 ಅಂಶ ಇರೋದೇನಿದೆ ಅದನ್ನು ಬಹಿರಂಗ ಆಗಿದ್ರೆ ಒಳ್ಳೇದಾಗಿರ್ತಾ ಇತ್ತು. ಸರ್, ಈಗ ಆಲ್ರೆಡಿ ಸೋರಿಕೆ ಆಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಆ 55 ಅಂಶಗಳಲ್ಲಿ ಒಂದು ಅಂಶ ಮಾತ್ರ ಸೋರಿಕೆ ಆಗಿದೆ. ಯಾವುದದು? ಅದೇ ಅಂಕಿ ಸಂಖ್ಯೆಗಳು. ಉಳಿದಂತೆ ಇನ್ನೂ 54 ಅಂಶಗಳು ಯಾವೆಲ್ಲ ವಿಷಯಗಳನ್ನ ಒಳಗೊಂಡಿತ್ತು ಸರ್? ಯಾವುದೆಲ್ಲ ವಿಷಯಗಳು ಅಂತಂದರೆ, ನಮ್ಮ ಸಮಾಜ ಆ್ಯಕ್ಚುಲಿ ದೇವಂಗ ಅಂದ್ಕೊಳ್ಳಿ, ನಮ್ಮ ದೇವಂಗ ಸಮಾಜದಲ್ಲಿ ನಮ್ಮ ಸಮಾಜದ್ದು ಮಕ್ಕಳು ಏನು SLC ಓದಿದಾರ, ನರ್ಸರಿ ಓದಿದಾರ, ಸೆಕೆಂಡ್ PUC ಮಾಡಿದಾರ, ಡಿಗ್ರಿ ಮಾಡಿದಾರ, ಈ ರೀತಿ ಅಂಶ. ನೆಕ್ಸ್ಟ್ ಅಂಶ, ಮನೆಗಳಲ್ಲಿ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಗಂಡಿದಾರ, ಹೆಣ್ಮಕ್ಳಿದಾರ, ಮತ್ತೆ ಸರ್ಕಾರಿ ನೌಕರರಾಗಿ ಎಷ್ಟು ಜನ ಇದ್ದಾರೆ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತೆ ರಾಜಕೀಯವಾಗಿ ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿದ್ದರು, ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಅಥವಾ MLA ಆಗಿದಾರ, ಮಂತ್ರಿ ಆಗಿದ್ದಾರ, ಆ ಮಾಹಿತಿ ಬರುತ್ತೆ. ಸೊ ಈ ಥರ ಮನೆಯಲ್ಲಿ ಒಂದು TV ಇದೆಯಾ, ಸೈಕಲ್ ಇದೆಯಾ, ಸ್ಕೂಟ್ರ್ ಇದೆಯಾ, ಈ ರೀತಿ
ಯಾಕಂದ್ರೆ ಒಟ್ಟಾರೆಯಾಗಿ ಇಡೀ ಆ ಶೋಷಿತ ಸಮುದಾಯಗಳ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಮಾಹಿತಿಯನ್ನ ಸಂಪೂರ್ಣವಾಗಿ ಸಂಗ್ರಹ ಮಾಡಿರುವಂತ ವರದಿ ಕಾಂತರಾಜರವರು ವರದಿ. ಆದ್ರೆ ಇದರಲ್ಲಿ ಒಂದು ಪ್ರಶ್ನೆ ಇರುವಂತದ್ದು, ಈ ರೀತಿಯಾದಂತ ಬಹಳ ವಿವರವಾದಂತ ಒಂದು ಅಧ್ಯಯನ ಕರ್ನಾಟಕದಲ್ಲಿ ಬೇರೆ ಯಾವ ಅಧ್ಯಯನವೂ ಕೂಡ ನಡೆದಿಲ್ಲ. ಕಾಂತರಾಜರವರು ಕೂಡ ಬಹಳ ಆಸಕ್ತಿ ವಹಿಸಿ ಅಧ್ಯಯನವನ್ನ ಮಾಡಿದ್ದಾರೆ. ಅಲ್ಲ, ಸಿದ್ದರಾಮಯ್ಯನವರು ಅವರ ಕನಸಿನ ಕೂಸು, ಅವರ ಆ ಒಂದು ಕನಸನ್ನ ಸುಮಾರು 97ನೇ ಇಸ್ವಿಯಿಂದ ಇದಕ್ಕೆ ಒಂದು ಅಡಿಪಾಯ ಹಾಕೊಂಡು ಬಂದಂತಹ ಒಂದು ಇದು ಯಾವ ರೀತಿ ಅವರು ಸಹ ಒಪ್ಕೊಂಡ್ರು ಅನ್ನೋದೇ ಒಂದು ಜಿಜ್ಞಾಸೆಯಾಗಿ ಉಳ್ಕೊಂಡಿದೆ. ಈ ವರದಿಗೆ ಪ್ರಮುಖವಾಗಿ ವಿರೋಧವನ್ನು ವ್ಯಕ್ತಪಡಿಸಿದಂತ ಯಾರು ಸರ್? ಯಾವ ರಾಜಕಾರಣಿಗಳು, ಯಾವ ಸಮುದಾಯಗಳು? ಯಾಕೆ? ನೀವು ಯಾವುದೇ ತಗೊಳ್ಳಿ, ಹಿಂದೆಯಿಂದನೂ ಬಂದಿರೋದು ಮೇಲ್ವರ್ಗದ ಜಾತಿಗಳೇನೆ. ಯಾಕಂದ್ರೆ ಅವ್ರಿಗೆ ಅಸ್ತಿತ್ವ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯ ಒಂದು, ಜೊತೆಯಲ್ಲಿ ಆದಿ ಬೀದಿಯಲ್ಲಿ ಹೋಗೋರೆಲ್ಲ ಒಂದು ಪ್ರಶ್ನೆ ಮಾಡಿ ನಮ್ಮ ಅವಕಾಶಗಳು ಎಲ್ಲಿ ತಪ್ಪೋಗುತ್ತೋ ಅನ್ನೋ ಭಯ. ಸೊ ಆದರೆ ಹಿಂದೆ ಎಲ್ಲನೂ ಒಂದು ವ್ಯಾಪ್ತಿಗೆ ಒಳಪಟ್ಟಂತಹ ಸಮಾಜ ಇತ್ತು. ಆದರೆ ಇವತ್ತಿನ ಜನ್ರೇಷನ್ ಆ ರೀತಿ ಇಲ್ಲ. ನಮ್ಮ ಶೋಷಿತ ಸಮುದಾಯಗಳು ಪ್ರತಿಯೊಂದು ಸಮಾಜದಲ್ಲೂ ಪ್ರತಿಯೊಬ್ಬರು ಜಾಗೃತರಾಗಿದ್ದಾರೆ. ಮುಂದೆನೂ ಸಹ ಯಾವುದೇ ರೀತಿನೂ ಅದನ್ನು ವಂಚನೆಗೊಳಗಾಗದೇ ಇರೋ ರೀತಿಯಲ್ಲಿ ಪಡ್ಕೊಳ್ಳುವಂಥ ಶಕ್ತಿ ಅಂತೂ ಇವತ್ತಿನ ಮಟ್ಟಿಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, ಒಂದು ಕರ್ನಾಟಕ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೇ ಕೂಡ ಈ ಶೋಷಿತ ಸಮುದಾಯಗಳ ಬಹು ವರ್ಷಗಳ ಕಾಲ ಬೇಡಿಕೆ ಇದ್ದಂತ ಕಾಂತರಾಜ್ ಅವರ ವರದಿಯನ್ನ ಸರ್ಕಾರ ಸ್ವೀಕರಿಸುತ್ತೆ, ಅದನ್ನ ಜಾರಿ ಮಾಡುತ್ತೆ ಅಂತೇಳಿ ಚುನಾವಣೆಯಲ್ಲಿ ಭರವಸೆಯನ್ನ ಕೊಟ್ಟಿತ್ತು. ಪ್ರಣಾಳಿಕೆಯನ್ನು ಕೂಡ ಅದರಲ್ಲಿ ಸೇರಿಸ್ಕೊಂಡಿತ್ತು. ಅದಾದ ನಂತರ ಅವರದೇ ಸರ್ಕಾರದಲ್ಲಿ ಹಲವು ಹಿರಿಯ ಮಂತ್ರಿಗಳು ಅದಕ್ಕೆ ಅಪಸ್ವರವನ್ನ ಎತ್ತಿದ್ರು. ಇದಕ್ಕೆ ಏನು ಕಾರಣ ಅಂತೀರಾ? ನೀವೀಗ ಆಲ್ರೆಡಿ ಹೇಳಿದ್ವಿ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಕಾಡುತ್ತೆ ಅಂತೇಳಿ. ಆದರೆ ಒಂದು ಸರ್ಕಾರ ಕಮಿಟ್ ಆಗಿರ್ತಕ್ಕಂಥ ಒಂದು ವಿಷಯಕ್ಕೆ ಸರ್ಕಾರ ಅದಕ್ಕೆ ಒಂದು ಜವಾಬ್ದಾರಿ ಆಗಿರ್ಬೇಕಲ್ಲ? ಅಲ್ಲ, ಜವಾಬ್ದಾರಿ ಆಗಿರಬೇಕು. ಜೊತೆಯಲ್ಲಿ ಅವತ್ತಿನ ಚುನಾವಣೆ ಪೂರ್ವಕ್ಕೆ ಮುಂಚೆ ನಮ್ಮ ಒಕ್ಕೂಟ ಅವತ್ತಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರನ್ನೂ ನೇರವಾಗಿ ಭೇಟಿ ಮಾಡಿದ್ವಿ, ಮನವಿ ಕೊಟ್ಟಿದ್ವಿ. ಜೊತೆಯಲ್ಲಿ ಅವರು ನನ್ನ ಕಮಿಟ್ಮೆಂಟು, ಪಾರ್ಟಿ ಕಮಿಟ್ಮೆಂಟು ನಾವು ಮಾಡೇ ಮಾಡ್ತೀವಿ ಅಂತಲೂ ಅವರೂ ಸಹ ಭರವಸೆ ಕೊಟ್ಟಿದ್ರು. ಜೊತೆಯಲ್ಲಿ ಚುನಾವಣಾ ಸಂದರ್ಭದಲ್ಲೂ ಶೋಷಿತರೆಲ್ಲ ಒಗ್ಗಟ್ಟಾಗಿ ನಮ್ಮನ್ನ ಕೈ ಯಾರು ಹಿಡಿತಾರೆ, ಯಾಕಂದರೆ ಹಿಂದೆ ಇದ್ದಿದ್ದ BJP ಸರ್ಕಾರನೂ ಸಹ ಏನು ಪಂಚಮಸಾಲಿ ಹೋರಾಟ ಯಾವಾಗ ಅವರು ಕೈಗೆತ್ಕೊಂಡ್ರು ಅವತ್ತಿನ ದಿವಸ ಇದೇ ಕಾಂತರಾಜು ವರದಿನ ಅವರು ಮಧ್ಯಂತರ ವರದಿ ಸ್ವೀಕಾರ ಮಾಡಿ ಅವ್ರಿಗೆ ರಿಸರ್ವೇಷನ್ ಕೊಡೋದಕ್ಕೆ ಮುಂದಾಗ್ತಿದೆ ಅಂತಂದರೆ, ಇಲ್ಲಿ ಯಾವುದೇ ಒಂದು ಮೇಲ್ವರ್ಗದ ಸಮಾಜಗಳಲ್ಲಿ ಯಾವುದೇ ಪಕ್ಷದಲ್ಲಿರೋರಾಗಲಿ ಅವ್ರವ್ರ ಸಮಾಜದ ಹಿತಾಸಕ್ತಿ ನೋಡ್ಕೊಳ್ಳೋದು ಬಿಟ್ಟರೆ ಬೇರೆ ಸಮಾಜದ ಹಿತಾಸಕ್ತಿ ಇಲ್ವಾ ಈ ರಾಜ್ಯದಲ್ಲಿ? ಅಥವಾ ಅವ್ರಿಗೆ ಬದುಕುಗಳಿಗೆ ಅವಕಾಶ ಇಲ್ವಾ? ಅವ್ರ ಹಕ್ಕುಗಳಿಗೆ, ಅವ್ರ ಧ್ವನಿಗೆ ಬೆಲೆ ಇಲ್ವಾ? ನಮ್ಮ ಪ್ರಶ್ನೆ ಅದೇನೆ. ಹೌದು. ಆದರೆ ಇದರಲ್ಲಿ ಮತ್ತೊಂದು ಅಂಶ ಬರುವಂಥದ್ದು, ಕಾಂತರಾಜ ಆಯೋಗದ ವರದಿ ಈಗ ಸರ್ಕಾರ ಸ್ವೀಕಾರ ಮಾಡಿದೆ, ಅದರಲ್ಲಿ ಲೋಪ ಇದೆ ಅಂತೇಳಿ ಹೇಳ್ತಿದ್ದಾರೆ. ನಿಮ್ಗನ್ಸಿದ ಪ್ರಕಾರ ಏನು ಲೋಪ ಇದೆ ಅದರಲ್ಲಿ? ಮುಖ್ಯವಾಗಿ ಅವರು ಮಾಡ್ತಿರ್ತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ, ನಮ್ಮ ಮನೆಗಳಿಗೆ ಸಮೀಕ್ಷೆಯನ್ನ ಮಾಡೋದಕ್ಕೆ ಬರಲೇ ಇಲ್ಲ ಅನ್ನೋ ಮೇಜರ್ ಒಂದು ಆರೋಪ ಮಾಡ್ತಿದ್ದಾರೆ. ಇಲ್ಲ, ಇವಾಗ ಚಂದ್ರು ಅವರೇ, ನೀವು ಇವಾಗ ಜನರಲ್ ಆಗಿ ಇವಾಗ ಯಾವುದೇ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಕೆಲವು ಮಾನದಂಡಗಳಿರುತ್ತೆ. ಆ ಮಾನದಂಡಗಳ ಪ್ರಕಾರ ಎಲ್ಲ ಮನೆಗೂ ಭೇಟಿ ಕೊಟ್ಟಿರುವಂಥದ್ದು ಎಲ್ಲ ಆಲ್ಮೋಸ್ಟ್ ಜಿಲ್ಲೆಗಳಲ್ಲಿ 99% ಆಗಿದೆ ಅಂತ ಆಯೋಗನೇ ತಿಳಿಸಿದೆ. ಬೆಂಗಳೂರು ಹೊರತುಪಡಿಸಿ ಏನು 95%, 5% ಆಗಿಲ್ಲ ಅಂತಾರೆ. ನೀವು 5% ಆಗಿಲ್ಲ ಅಂತಂದರೆ ಅದೇನು ಅಂಥ ಸಂಖ್ಯೆ ಅಲ್ಲ. ಈ ಇತ್ತೀಚೆಗೆ ಬಂದಂಥ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ಕುರಿತಂತೆ ನಡೆಸಿರ್ತಕ್ಕಂಥ ಸಮೀಕ್ಷೆನೂ ಕೂಡ ಅದರಲ್ಲಿ ಬೆಂಗಳೂರಿನಂತಹ ನಗರ ಪಟ್ಟಣಗಳಲ್ಲಿ ಕೇವಲ 50% 60% ಅಷ್ಟೇ ಕವರ್ ಆಗಿರೋದು ಅನ್ನೋದು ಇದೆ. ಅಂದರೆ ಇದು ಸಾಮಾನ್ಯವಾಗಿ ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಜಾತಿಯನ್ನ ಇಟ್ಕೊಂಡು ಅಥವಾ ಶೋಷಿತ ಸಮುದಾಯಗಳು ಅಥವಾ ಹಿಂದುಳಿದ ಜಾತಿಗಳು, ಪರಿಶಿಷ್ಟ ಜಾತಿಗಳನ್ನ ಇಟ್ಕೊಂಡು ಅಧ್ಯಯನ ಮಾಡಬೇಕಾದ್ರೆ ಎದುರಾಗುವಂತ ಸಮಸ್ಯೆ ಇದು. ಆದರೆ ಜನಗಣತಿಯನ್ನ, ಅಂದ್ರೆ ಏನು 10 ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ, ಆ ಜನಗಣತಿಯನ್ನ ನಡೆಸಿದಾಗ ಆಗ ಈ ಪ್ರತಿಯೊಂದು ಮನೆಯೂ ಕೂಡ ಸಮೀಕ್ಷೆ ಆದಾಗ ಅದು 100% ಕನ್ಸಾಲಿಡೇಟ್ ಆಗುತ್ತೆ, 100% ಅದು ಸಂಪೂರ್ಣ ಆಗಿರುತ್ತೆ. ಆದರೆ ಈ ತರದ ಸಮೀಕ್ಷೆಗಳೇ ಅದು ಸ್ಯಾಂಪಲ್ ಸಮೀಕ್ಷೆಗಳು ಆಗಿರ್ತವೆ. ಆದರೆ ಇದಕ್ಕೆ ಬಹಳ ವಿರೋಧ ಮಾಡ್ತಿರುವಂಥವ್ರು ಅದು ಕಾಂತರಾಜ ಆಯೋಗದ ವರದಿ ಏನು ಸತ್ಯಾಂಶಗಳನ್ನ ಸಮಾಜದ ಮುಂದಿಡ್ತಾ ಇದೆ ಅನ್ನೋದು ಒಂದು ಅಂಶ ನಮಗೆ ಅನಿಸಿದ್ದು. ನಿಮಗೇನು ಅನ್ಸುತ್ತೆ?
ಅಲ್ಲ ನಮ್ಗೇನನ್ಸುತ್ತೆ ಅಂದರೆ ಅವರು ಪರ್ಪಸ್ಫುಲ್ಲಾಗಿ ಇದನ್ನು ಅಡೆತಡೆ ಹಾಕಬೇಕು. ಇವಾಗ ನೀವು ಮೊನ್ನೆ ಆ ಪಂಚಪೀಠ ಸ್ವಾಮೀಜಿಗಳು ಹೇಳಿಕೆ ಕೇಳಿರ್ಬೋದು, ಇದು ಕೇಂದ್ರ ಸರ್ಕಾರ ಮಾಡುತ್ತೆ, ಇದೇನು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ಸ್ವಾಮೀಜಿಗಳು ಮಾತಾಡೋ ರೀತಿಯಲ್ಲಿ ಮಾತಾಡಿಸಿದವ್ರು ಯಾರು? ನಾವು ಅದ್ರ ಹಿನ್ನೆಲೆ ಅರ್ಥ ಮಾಡ್ಕೊಬೇಕಲ್ವ. ಪ್ರಭಾವಿ ರಾಜಕಾರಣಿಗಳು, ಅದೇ ಮೇಲ್ವರ್ಗದ ಮತ್ತೆ ಪ್ರಭಾವಿಗಳು ಒಂದು ಕಾವಿ ಹಾಕೊಂಡ್ಮೇಲೆ ಅವರೆಲ್ಲರೂ ಸರ್ವಜನ ಸುಖಿನೋ ಭವಂತು ಅಂತೇಳಿ ಪ್ರತಿಯೊಬ್ಬರು ಒಳ್ಳೇದಾಗ್ಲಿ ಅಂತ ಬೇಡ್ಕೊಬೇಕಾದ ಧರ್ಮ ಅಲ್ವಾ ಅವ್ರದ್ದು? ಅಲ್ಲ ಸರ್, ಇದರಲ್ಲಿ ಮತ್ತೊಂದು ಪ್ರಶ್ನೆ, ಯಾರು ಎಷ್ಟೇ ಒತ್ತಡವನ್ನ ಹಾಕಿದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಇದನ್ನ ಜಾರಿ ಮಾಡಬಹುದಾದಂತ ಒಂದು ಅವಕಾಶ ಇತ್ತಲ್ವಾ, ಅವ್ರು ಯಾಕೆ ಮಾಡಲಿಲ್ಲ? ಅದೇ ನಮಗೂ ಯಕ್ಷ ಪ್ರಶ್ನೆ. ಯಾಕೆಂದರೆ ನಾವು ಹಿಂದೆ ಎಲ್ಲನೂ ನಾವು ಹಲವಾರು ಸರಿ ನೀವು ಅರಸೋರ ರೆಕಾರ್ಡ್ ಮುರಿಯೋದಕ್ಕೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಆ ರೀತಿ ಖಂಡಿತ ಅಂತೂ ಮಾಡಬೇಡಿ. ಅರಸೋರಂತೆ ಶಾಶ್ವತವಾಗಿ ಒಂದು ನೆಲೆ ನಿಲ್ಲೋ ರೀತಿಯಲ್ಲಿ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿರಬೇಕು. ಆ ರೀತಿ ಶೋಷಿತ ಸಮುದಾಯಗಳಿಗೆ ಒಂದು ಧ್ವನಿಯಾಗಿ ಅವರ ಅವಶ್ಯಕತೆಗಳು, ಅವರ ಬೇಡಿಕೆಗಳನ್ನ ಈಡೇರಿಸಿದಂಥ ಮುಖ್ಯಮಂತ್ರಿ ಆಗಿ ಅಂತ ನಾವು ಹಲವಾರು ಬಾರಿ ಸಂಘಟನೆಗಳು ಅವ್ರನ್ನ ಕೇಳ್ಕೊಂಡಿದ್ವಿ ಸಹ. ಅವರ ಮನಸ್ಸಲ್ಲೂ ಅದೇ ರೀತಿ ಇತ್ತು. ಇಲ್ಲಿ ಯಾವ ಒತ್ತಡ ಅಥವಾ ಏನಿದೆಯೋ ಅವರೇ ಬಹಿರಂಗ ಪಡಿಸ್ಬೇಕು ಇದನ್ನು. ಇದರಲ್ಲಿ ಮತ್ತೊಂದು ಅಂಶ ಬಹಳ ಗಮನಾರ್ಹವಾಗಿ ನಮಗೆ ಕಂಡು ಬಂದಿದ್ದು, ವಿರೋಧ ಪಕ್ಷಗಳು ಈ ಯಾವುದೇ ಒಂದು ಸಮಾಜದಲ್ಲಿ ಏನಾದರೂ ಒಂದು ಬೆಳವಣಿಗೆ ನಡೆದಾಗ ಸರ್ಕಾರದ ಮೇಲೆ ನಿರಂತರವಾದಂಥ ಒತ್ತಡವನ್ನ ಹಾಕೋದ್ರ ಮೂಲಕ ಅದನ್ನ ಜಾರಿ ಮಾಡಿಸೋದು ಅಥವಾ ಸರ್ಕಾರವನ್ನು ಎಚ್ಚರಿಸುವ ಕೆಲಸನ ಮಾಡಬೇಕು. ಆದರೆ ಶೋಷಿತ ಸಮುದಾಯಗಳ ವಿಚಾರಕ್ಕೆ ಜಯಪ್ರಕಾಶ್ ಹೆಗಡೆ ಅವರ ವರದಿಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳಲ್ಲಿ ಒಂದು ದೊಡ್ಡ ಮಟ್ಟದ ಕೂಗೆ ಬರಲಿಲ್ವಲ್ಲ, ಏನು ಕಾರಣ ಅಂತ? ಅಲ್ಲ, ಕೂಗಲ್ಲ, ಅವರಲ್ಲಿ ದ್ವಂದ್ವ ನೀತಿ. ನೀವು ಕಾಂಗ್ರೆಸ್ಸಲ್ಲಿ ಅಟ್ಲೀಸ್ಟು ಒಂದು ಬೆರಳೆಣಿಕೆ ಅಷ್ಟು ಜನ ಇದಕ್ಕೆ ಸಹಕಾರಿಯಾಗುವಂಥ ಮನಸ್ಥಿತಿಗಳು ಇರೋವಂಥವ್ರು ಇದ್ದಾರೆ, ಪ್ರಗತಿ ಪರವಾಗಿ ಆಲೋಚನೆ ಮಾಡುವಂಥವ್ರು. ನೀವು ಅದೇ JDS ಅಲ್ಲಿ ತೊಗೊಂಡ್ರು ಅದರಲ್ಲಿ ಅದಕ್ಕಿಂತ ಕಮ್ಮಿ. ಮತ್ತು BJPಯಲ್ಲಿ ನೀವು ರೂಲ್ಡ್ ಔಟು. ನೀವು ಯಾಕೆಂದರೆ 10% ರಿಸರ್ವೇಷನ್ ತೊಗೊಂಬಂದರು EWS. ಏಕಾಏಕಿ ಯಾವುದೇ ಆಯೋಗದ ಶಿಫಾರಸ್ಸಿಲ್ಲ, ಯಾವ ಸಮುದಾಯಗಳಿಂದನೂ ಕೂಡ ಬೇಡಿಕೆನೂ ಇರಲಿಲ್ಲ. ಸಾವಿರಾರು ವರ್ಷಗಳಿಂದ ಇದೇ ಕಷ್ಟ ಸುಖ ನೋವು ನಲಿವು ಎಲ್ಲ ಅನುಭವಿಸ್ಕೊಂಡು ಬರ್ತಾನೆ ಇದ್ದೀವಿ. ನೀವು ಒಂದು ರಸ್ತೆಯಲ್ಲಿ ಹಳ್ಳದಿಣ್ಣೆಗಳು ಇರುತ್ತೆ, ಅದು 5 ಅಡಿ ಇರ್ಬೋದು, 10 ಅಡಿ ಇರ್ಬೋದು. ನೀವು ಆ ಹಳ್ಳನ ಮುಚ್ಚಿದಾಗ ಮಾತ್ರನೇ ಒಂದು ರಸ್ತೆ ಆಗೋಕ್ಕೆ ಸಾಧ್ಯ ಅಲ್ವಾ? ಆ ಸಮೀಕ್ಷೆ ಅನ್ನೋದು ಆ ರೋಡಿನ ರೀತಿಯಲ್ಲಿ ಅದರ ಆಳ ಉದ್ದ ಏನಿದೆ ಅನ್ನೋದನ್ನ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಆ ಸರ್ಕಾರಕ್ಕೆ ಗೊತ್ತಾಗದಾಗ ಯಾವ್ಯಾವ ಹಳ್ಳಕ್ಕೆ ಎಷ್ಟೆಷ್ಟು ಅಡಿ ಅಥವಾ ಅದೇನು ಜಲ್ಲಿ ಹಾಕ್ಬೇಕಾ ಅಥವಾ ಮಣ್ಣು ಹಾಕ್ಬಿಟ್ಟು ಆಮೇಲೆ ಸಮತಟ್ಟು ಮಾಡಬೇಕಾ, ಯಾವ ರೀತಿ ಮಾಡಿದ್ರೆ ಅದು ಉತ್ತಮವಾಗಿ ಲಾಂಗ್ ಟರ್ಮ್ ಡ್ಯೂರಬಿಲಿಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ. ಇವರು ಜಾತಿ ಜನಗಣತಿ ಅಂತ, ಅದು ಜಾತಿ ಗಣತಿ ಬರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಮಾಡಕ್ಕೆ ಬರುವಂಥದ್ದು. ಏನು ನಮ್ಮ ಮಂಡಲ್ ವರದಿ ಆಯೋಗದ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ 9 ನ್ಯಾಯಾಧೀಶರ ಪೀಠ ಏನು ತೀರ್ಮಾನ ಕೊಡ್ತೋ ಆ ತೀರ್ಮಾನದನ್ವಯ ಇಡೀ ದೇಶದಲ್ಲಿ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಒಂದೊಂದು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಅಂತ ರಚನೆ ಮಾಡಿಕೊಂಡು ಆ ಆಯೋಗದ ಮುಖಾಂತರ ನಮಗೆ ಯಾವ್ಯಾವ ಸಮಾಜಕ್ಕೆ ಏನೇನು ಅವಶ್ಯಕತೆಗಳಿದ್ದಾವೆ ಅದನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಮಾಡೋದ್ರ ಮುಖಾಂತರ ಅವರಿಗೆ ನ್ಯಾಯ ಕೊಡಿಸುವಂಥ ಒಂದು ಕಾನೂನು ಅಥವಾ ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಇದೆ ಅಂತ ನಾವು ಇದನ್ನು ಅವ್ರು ಯಾರೇ ಬಂದು ವಿರೋಧ ಮಾಡಿದ್ರು ಅದು ನಡೆಯೋದಿಲ್ಲ. ಈಗ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದು ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದೆ. ಕೇವಲ ಜನಗಣತಿ ಮಾತ್ರ ಅಲ್ಲ, ಜಾತಿ ಗಣತಿನೂ ಕೂಡ ಮಾಡಬೇಕು. ಅಂದ್ರೆ ಹಿಂದುಳಿದ ಸಮುದಾಯಗಳು ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಸರ್ಕಾರಿ ಉದ್ಯೋಗಗಳು, ಶಿಕ್ಷಣ, ಸಾಮಾಜಿಕವಾಗಿ ಹೇಗಿದ್ದಾರೆ ಅನ್ನೋದನ್ನ ಅಳ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ BJP ಪಕ್ಷ, ಅದರಲ್ಲೂ ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ನೀರಸವಾದಂಥ ಮೌನವಾಗಿದ್ದು, ಈಗ ನಿರಂತರವಾದಂಥ ಒತ್ತಡ ಹೆಚ್ಚಾದ ನಂತರದಲ್ಲಿ ನಾವು ಜಾತಿ ಜನಗಣತಿಯನ್ನ ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ದೇಶ ಮಟ್ಟದಲ್ಲಿ ಇರ್ತಕ್ಕಂಥ ಹೈಕಮಾಂಡ್, ಅಂದ್ರೆ ರಾಹುಲ್ ಗಾಂಧಿ ಇರಬಹುದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಬಹುದು ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರು ರಾಷ್ಟ್ರೀಯ ಮಟ್ಟದಲ್ಲಿ ಜಾತಿ ಜನಗಣತಿಯನ್ನ ಬೇಕು ಅಂತೇಳಿ ಕೇಳ್ತಿದ್ರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಮ್ಮ ಕೈನಲ್ಲಿದ್ದಂಥ ಕಾಂತರಾಜ ಆಯೋಗದ ವರದಿಯನ್ನ ಜಾರಿ ಮಾಡೋದನ್ನ ಕೈ ತಪ್ಪಿಸ್ಕೊಳ್ತಲ್ಲ. ಈ ಒಂದು ಅವಕಾಶನ ಬಿಹಾರ ಮತ್ತೆ ಮತ್ತೊಂದು ರಾಜ್ಯ ಪಡ್ಕೊಳ್ತಲ್ಲ.
ಈ ದ್ವಂದ್ವ ಯಾಕೆ ಅಂತ? ನಾವು ಆ್ಯಕ್ಚುಲಿ ತಮಗೆಲ್ಲ ಗೊತ್ತಿಲ್ದಂಗೆ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಏನು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಅಂತ ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಂದು ಹೋರಾಟನ ಹಮ್ಮಿಕೊಂಡ್ರು. ಸೊ ಆ ಸಂದರ್ಭದಲ್ಲಿ ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟ ಅವರು ಕರ್ನಾಟಕಕ್ಕೆ ಎಂಟ್ರಾಗೋ ಸಂದರ್ಭದಲ್ಲಿ ಹಲವಾರು ಬಾರಿ ಒಂದು ಸಂವಾದಕ್ಕೆ ಪ್ರಯತ್ನ ಪಟ್ಟಿತ್ತು. ಆದರೆ ಅದು ಕಾರಣಾಂತರದಿಂದ ಮುಂದೆ ಹೋಗಿ ನಾವು ರಾಯಚೂರಿನಲ್ಲಿ ಒಂದು ಭೇಟಿ ಆಯಿತು. ಸೊ ಅವತ್ತಿನ ಟೈಮಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ 20 ನಿಮಿಷಗಳ ಕಾಲ ನಮಗೆ ಅವಕಾಶ ಕೊಟ್ಟಿದ್ರು. ಸೊ ನಾವು ಅವತ್ತು ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿ ಕಂಡಿದ್ದು ಅವ್ರು 20 ನಿಮಿಷ ಅಂತ ತಗೊಂಡು ಮುಕ್ಕಾಲವರೆಗೂ ನಮ್ಮ ಜೊತೆಯಲ್ಲಿ ಸಂವಾದ ಮಾಡಿದ್ದು ಅತ್ಯಂತ ಸ್ವಾಗತಾರ್ಹ. ಮತ್ತು ಅವರಲ್ಲಿ ಒಂದು ಮನಸ್ಸಿನಲ್ಲಿ ಏನು ಆಳವಾಗಿ ಈ ಸಮುದಾಯಗಳನ್ನ ಗುರುತಿಸ್ಬೇಕು. ಯಾಕಂದರೆ ನಾವು ಒಂದು 7 ಪಾಯಿಂಟ್ ಕೊಟ್ಟಿದ್ವಿ. ನಾವು ರಾಜಕೀಯವಾಗಿ ಫಸ್ಟು ಈ ಇಡೀ ದೇಶದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿ ಆಗಬೇಕು. ಜೊತೆಯಲ್ಲಿ ಜುಡಿಷಿಯಲಲ್ಲಿ ನಮ್ಮ ಯಾವುದೇ ಸಮುದಾಯಗಳಿಗೆ ಯಾವುದೇ ರಿಸರ್ವೇಷನ್ ಇಲ್ಲ, ಅಲ್ಲಿ ತಾರತಮ್ಯ ಆಗ್ತಾ ಇದೆ. ಜುಡಿಷಿಯಲಲ್ಲೂ ಸಹ ರಿಸರ್ವೇಷನ್ ಸಿಗಬೇಕು. ಮತ್ತು ಪೊಲಿಟಿಕಲಿ ರಾಜಕೀಯವಾಗಿ ಎಲ್ಲೂ ಅವಕಾಶಗಳಿಲ್ಲ. ಮತ್ತು ಪ್ರೈವೇಟಲ್ಲಿ ನೀವು ಯಾವುದೇ ಸರ್ಕಾರಿ ಉದ್ಯೋಗಗಳು ಬಿಟ್ಟು ಸ್ವತಂತ್ರ ಯಾರು ಉದ್ಯಮ ನಡೆಸ್ತಾ ಇರ್ತಾರೆ ಅವರ ತಾರತಮ್ಯ ನಡೀತಾ ಇದೆ ಅಲ್ಲಿ. ಅಂಥ ಜಾಗಗಳಲ್ಲಿ ಈ ಥರ ಒಂದು 7 ಪಾಯಿಂಟ್ ಆದ ಒಂದು ಮಾಹಿತಿ ಕೊಟ್ವಿ. ನಿಮ್ಮ ಪ್ರಣಾಳಿಕೆಯಲ್ಲಿ ಇಡೀ ನ್ಯಾಷನಲ್ ಲೆವೆಲಲ್ಲಿ ಮತ್ತು ರಾಜ್ಯಗಳ ಲೆವೆಲಲ್ಲಿ ನೀವು ಇದನ್ನು ಮಾಡಿ ನೀವು ಇದರಲ್ಲಿ ಸಕ್ಸಸ್ ಆಗ್ತೀರಾ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಹಲವಾರು ಉಳವಣಿಗೆ ಭೂಮಿ ಅನ್ನೋ ರೀತಿ ಎಲ್ಲನೂ ಇಡೀ ದೇಶದಲ್ಲಿ ಒಂದು ಕೊಡುಗೆ ಕೊಟ್ಟಂತಹ ದೊಡ್ಡ ಪಕ್ಷ. ನಿಮ್ಮ ಕೈನಲ್ಲಿ ಸಾಧ್ಯ ಇದನ್ನು ಮಾಡ್ತು ಅಂತಂದರೆ ಇಡೀ ರಾಷ್ಟ್ರದ ಜನತೆಗೂ ಅನುಕೂಲ ಆಗುತ್ತೆ, ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ ಅಂತ ಮನವಿ. ಬಹುಶಃ ಅದಾದ ನಂತರದಲ್ಲಿ ರಾಯಚೂರಿನಲ್ಲಿ ನೀವು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ ನಂತರದಲ್ಲೇ ರಾಹುಲ್ ಗಾಂಧಿ ಅವರು ಬಹಳ ಗಟ್ಟಿ ಧ್ವನಿ ಜೊತೆಯಲ್ಲಿ ನಮ್ಮ ಸಮುದಾಯಗಳಿಗೆ ಒಂದು ಧ್ವನಿನೇ ಆದರು ಅಂತ ಹೇಳಿದ್ರೆ ಅತ್ಯವಶ್ಯಕತೆ ಅಲ್ಲ. ಯಾಕಂದರೆ ಇಡೀ ನಮ್ಮ ರಾಜ್ಯದಲ್ಲೇ ಅಲ್ಲ, ದೇಶದಲ್ಲೇ ಅಲ್ಲ, ಹೊರದೇಶಗಳಲ್ಲೂ ಅವ್ರು ಇದೇ ಪ್ರಚಾರ ಮಾಡ್ಕೊಂಬರ್ತಾ ಇದ್ರು. ಯಾಕಂದರೆ ಇಡೀ ದೇಶದ ಸ್ಕ್ಯಾನ್ ಆದರೆ ಯಾವ ಸಮಾಜದ್ದು ಏನೇನು ಆರೋಗ್ಯ ಕೆಟ್ಟಿದೆ, ಆ ಆರೋಗ್ಯಕ್ಕೆ ಮದ್ದು ಎಲ್ಲಿ ಯಾವ ಡಾಕ್ಟ್ರು ಕೊಟ್ಟರೆ ಸರೋಗುತ್ತೆ, ಅದನ್ನು ಸರಿಪಡಿಸೋಂಥ ಮದ್ದು ನಾವು ಕಂಡಿಡ್ಕೊಬೇಕು, ಅದಕ್ಕೆ ಮಾಡೇ ಮಾಡ್ತೀನಿ ಅಂತ ಒಂದು ಗಟ್ಟಿ ಧ್ವನಿ ಆದರು. ಇಲ್ಲಿ ದುರದೃಷ್ಟ ಇದು ಆದ್ರೂ ಈಗ ಅವ್ರೇನು ಹೇಳಿದ್ದಾರೆ, ನನ್ನ ಕಮಿಟ್ಮೆಂಟು ರಾಹುಲ್ ಗಾಂಧಿಯವರು ಇದನ್ನು ಆದಷ್ಟು ಶೀಘ್ರವಾಗಿ ಇದಕ್ಕಿಂತ ವೈಜ್ಞಾನಿಕವಾಗಿ ನಾವು ಮಾಡಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಕೊಡ್ತೀವಿ ಅಂತ ಇದ್ದಾರೆ. ಅದನ್ನಾದರೂ ಈಗ ನಾವು ಮಾಡಬೇಕು. ಆದರೆ ನಾವುಗಳು ನಮ್ಮ ಸಂಘಟನೆಗಳು ಒತ್ತಾಯ ಏನಂತಂದರೆ, ಏನು 55 ಅಂಶದಲ್ಲಿ 1 ಅಂಶ ಆಚೆ ಬಂದಿದೆ, ಅದು ಲೆಕ್ಕಕ್ಕೆ ಇಲ್ಲದೆ ಇರೋದು. ನೀವು ಇನ್ನು 54 ಅಂಶ ಇರೋದನ್ನು ಬಹಿರಂಗ ಮಾಡಿದಾಗ ಪಬ್ಲಿಕ್ಕಲ್ಲೂ ಒಂದು ಅವೇರ್ನೆಸ್ ಬರುತ್ತೆ. ಜೊತೆಯಲ್ಲಿ ಇದರಲ್ಲಿ ಯಾವ ರೀತಿ ನಾವು ಭಾಗ್ಯತ್ವ ತಗೊಳ್ಬೇಕು. ಯಾಕಂದರೆ ಬೆಂಗಳೂರಿನಲ್ಲಿ ನೀವು ಸಾಮಾನ್ಯವಾಗಿ ಜನ ವೋಟಿಂಗ್ ಏನನ್ನ 50% ಆಗಿರೋದು ನೋಡಿದ್ದೀರಾ? ಇಲ್ಲ, ಬಹಳ ಕಡಿಮೆ, 47, 45. ಇಂಥ ನಿರಾಸಕ್ತಿ ಇರೋ ಜನಗಳ ಹತ್ರ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಅದೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ 98 to 99% ಆಗಿದೆ. ಸೊ ನಮ್ಮ ಒಕ್ಕೂಟಗಳೂ ಸಹ ಅವೇರ್ನೆಸ್ ಕಾರ್ಯ ಮೂಡಿಸೋಂಥ ಕಾರ್ಯಕ್ರಮಗಳು ಮಾಡಿದಾಗ ನಾವು ಹೋಗಿ ಬಂದಿರೋಂಥದ್ದು ಗೊತ್ತಿತ್ತು. ಬೆಂಗಳೂರಿನಲ್ಲೂ 3-4 ಬಾರಿ ಪೇಪರ್ ನೋಟಿಫಿಕೇಶನ್ ಮಾಡಿ ಕಾಲಾವಕಾಶ ಕೊಟ್ಟು ಸುಮಾರು ಪ್ರಯತ್ನ ಪಟ್ಟಿದ್ರು, ಆದರೆ ಅದಾಗಿಲ್ಲ. ಈಗ ಮತ್ತೊಂದು ಸಾರಿ ಸಮೀಕ್ಷೆ ಮಾಡ್ತೀನಿ ಅಂತೇಳಿ ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಒತ್ತಾಯ ಏನಿರುತ್ತೆ, ನಿಮ್ಮ ಬೇಡಿಕೆ ಏನಿರುತ್ತೆ, ಯಾವ ರೀತಿ ಸಮೀಕ್ಷೆ ಮಾಡಬೇಕು ಅಂತೇಳಿ? ಅಲ್ಲ, ಒತ್ತಾಯ ಅಂತಂದರೆ ಈಗ ಇದು ಜನರಲ್ ಆಗಿ ಅವ್ರ ಹತ್ರ ಆಲ್ರೆಡಿ ರೆಡಿ ಫಾರ್ಮೆಟ್ ಇರುತ್ತೆ. ಇವಾಗ ಇವ್ರು ಕೆಲವ್ರು ಹೇಳ್ತಾ ಇರೋ ರೀತಿಯಲ್ಲಿ ನೀವು ಒಕ್ಕಲಿಗ, ಲಿಂಗಾಯತ, ವೀರಶೈವ, ಲಿಂಗಾಯತ ಅಂತ ಒಟ್ಟಿಗೆ ಬರೀರಿ ಅಂದರೆ ಅದರಲ್ಲಿ ಉಪಪಂಗಡಗಳು ಬರ್ತಾವಲ್ಲ, ಅವರೆಲ್ಲರಿಗೂ ನ್ಯಾಯ ಸಿಗ್ಬೇಕಲ್ವಾ? ಇವಾಗ ನಾನು ಅವ್ರ ವಿಚಾರಕ್ಕೆ ಅಂತ ಮಾತಾಡಕ್ಕೆ ಹೋಗಲ್ಲ. ಇವಾಗ ನಮ್ಮದೇ ದೇವಂಗ ಅಂತ ಅಂದರೆ ನಮ್ಮದು ಸಬ್ ಕ್ಯಾಸ್ಟ್ 7 ಬರುತ್ತೆ ಉಪಪಂಗಡ. ನಮ್ಮ ದೇವಂಗ ಅನ್ನೋನು ಮಾತ್ರ ಎಂಜಾಯ್ ಮಾಡಕ್ಕೆ ಸಾಧ್ಯನಾ? ಆಟಗಾರ, ಜುಲೈ, ಜೇಂಕಾರ, ನೇಯ್ಗೆ ಅಂತೆಲ್ಲ ಅವ್ರಿಗೂ ಅವಕಾಶ ಸಿಗ್ಬೇಕಲ್ಲ.
ಸೊ ನಾವು ಒಂದು ಸಮಾಜ ಆಗಿ ದೂರದೃಷ್ಟಿ ಇಟ್ಕೊಂಡು ಒಂದು ಸರ್ವರಿಗೂ ಸಮಬಾಳು ಸಮಪಾಲು ಕೊಡೋ ರೀತಿಯಲ್ಲಿ ಸ್ವಾಮೀಜಿಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ ಅದ್ರ ಬಗ್ಗೆ ಆಲೋಚನೆ ಮಾಡಿ ನಮ್ಮ ಜೊತೆಲಿ ಹುಟ್ಟು ಬೆಳೆದಿರೋ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರೂ ಒಂದೇ ರೀತಿಯಲ್ಲಿ ಚೆನ್ನಾಗಿ ಬಾಳ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡ್ರೆ ಇದು ಯಾವುದೇ ಥರ ತೊಂದರೆ ಆಗೋದಿಲ್ಲ, ಪ್ರತಿಯೊಬ್ಬರು ಬಾಳೋವಂಥ ಅವಕಾಶ ಆಗುತ್ತೆ. ಮತ್ತೊಂದು ಚರ್ಚೆ ನಡೀತಾ ಇದೆ. ಈಗ ಮುಖ್ಯಮಂತ್ರಿಗಳ ಸ್ಥಾನವನ್ನ ತೆರವು ಮಾಡಿಕೊಡ್ತಾರೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತೇಳಿ ಬರ್ತಾ ಇದೆ. ಒಂದು ವೇಳೆ ಏನಾದರೂ ಈ ಸಮೀಕ್ಷೆ ಅಥವಾ ವರದಿ ಬರೋದಕ್ಕೆ ಮುಂಚೆನೆ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರನ್ನ ಹಸ್ತಾಂತರ ಮಾಡಿದ ನಂತರದಲ್ಲಿ ಈ ಸಮೀಕ್ಷೆಯ ಮುಂದಿನ ಗತಿ ಏನಾಗಿರುತ್ತೆ, ಹೋರಾಟದ ದಿಕ್ಕು ಹೇಗಿರುತ್ತಾಗ? ಅಲ್ಲ, ಅವ್ರು ಆ್ಯಕ್ಚುಲಿ ರಾಹುಲ್ ಗಾಂಧಿ ಅವರಾಗಲಿ ಪಾರ್ಟಿ ಅಧ್ಯಕ್ಷರಾಗಲಿ ಸಿದ್ದರಾಮಯ್ಯನವರಾಗಲಿ ಕಮಿಟ್ಮೆಂಟು ಅಂತ ಹೇಳಿದ್ದಾರೆ. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಅಂತೂ ಯಾರೇ ವಿಚಾರಕ್ಕೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಮ್ಮ ಹೋರಾಟಕ್ಕೆ ಬಂದಿಲ್ಲ ಅಥವಾ ನಮ್ಮ ಚಳವಳಿಗಳು ಬೆಳೆದಿಲ್ಲ. ಯಾರೇ ಚಳುವಳಿಗಳು ಎಲ್ಲ ವೈಯಕ್ತಿಕ ರಾಜಕಾರಣಿಗಳನ್ನ ಮೀರಿ ಬೆಳೆದಂಥ ಚಳುವಳಿ. ಯಾಕಂದರೆ ಸಿದ್ದರಾಮಯ್ಯನವರು ಸಹ ಇದೇ ಚಳುವಳಿ ಮುಖಾಂತರನೇ ಈ ರಾಜಕೀಯಕ್ಕೆ ಬಂದಿರೋವಂಥದ್ದು. ಪ್ರತಿಯೊಂದು ಚಳುವಳಿಯಲ್ಲೂ ನಾನು ಭಾಗವಹಿಸ್ತೀನಿ, ನಿಮ್ಮ ಬೆಂಬಲವಾಗಿರ್ತೀನಿ ಅಂತ ಹೇಳಿದರು. ಸೊ ಅದು ಮುಂದಿನ ದಿನಗಳಲ್ಲಿ ಅವರ ಕಮಿಟ್ಮೆಂಟು ಹೇಳಿದ ಪ್ರಕಾರ ಜೊತೆಯಲ್ಲಿರ್ತಾರೆ. ಈ ಚಳುವಳಿನ ಆ ಥರ ಏನಾದರೂ ತಡೆಯೋಂಥ ಪ್ರಯತ್ನ ಪಟ್ಟರೆ ನಾವು ಚಳುವಳಿನ ಭಾಳ ಉಗ್ರವಾಗಿ ಹೋರಾಟ ಮಾಡೋದಕ್ಕೆ ನಾವು ಮುಂದಾಗ್ತೀವಿ. ನಮ್ಮ ಹಕ್ಕುಗಳೇನಿದೆಯೋ ನಾವು ಪಡ್ಕೊಳ್ಳೋದಕ್ಕೆ ಭದ್ರಾಗಿರ್ತೀವಿ. ಮನೆ ಸಿದ್ದರಾಮಯ್ಯನವರು ಈ ಸಮೀಕ್ಷೆಯನ್ನ ಮತ್ತೊಂದು ಬಾರಿ ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಮೀಕ್ಷೆಯ ತಯಾರಿನೂ ಕೂಡ ನಡೀತಾ ಇದೆ. ಒಂದು ವೇಳೆ ಈ ಕಾಂಗ್ರೆಸ್ ಸರ್ಕಾರದ 5 ವರ್ಷದ ಅವಧಿನಲ್ಲಿ ಏನಾದರೂ ಈ ಸಮೀಕ್ಷೆ ಪೂರ್ಣಗೊಂಡಿಲ್ಲ ಅಂತ ಆದ್ರೆ ಆಗ ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ? ಚುನಾವಣೆಯಲ್ಲಿ ನೀವು ಹೇಗೆ ಪ್ರತಿಕ್ರಿಯೆ ಕೊಡ್ತೀರಿ? ಚುನಾವಣೆ ಬರಕ್ ಮುಂಚೆನೇ ನಮ್ಮ ಹೋರಾಟಗಳು ಸ್ಟಾರ್ಟ್ ಮಾಡ್ತೀವಲ್ಲ. ಯಾಕಂದರೆ ಇವಾಗ ಇವ್ರು ಏನು ಕಮಿಟ್ಮೆಂಟ್ ಹೇಳಿದ್ದಾರೆ, ವಿತಿನ್ 90 ಡೇಸಲ್ಲಿ ಮಾಡ್ತೀವಿ ಅಂತೇಳಿ. ಆ 90 ಡೇಸ್ ಪ್ರಕಾರ ಇವಾಗ ಆಲ್ರೆಡಿ ತಮಗೆಲ್ಲ ಗೊತ್ತಿದ್ದಂಗೆ ಅದರ ರೂಪುರೇಷೆಗಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಅವರ ಅಂಶಗಳೆಲ್ಲನೂ ರೆಡಿ ಇರೋದ್ರಿಂದ ಮೋಸ್ಟ್ಲಿ ಆ ಕೈಪಿಡಿ ಮಾಡಿಕೊಂಡು ಈಗೇನೋ ದಸರಾ ರಜೆ ಸಂದರ್ಭದಲ್ಲಿ ಏನು 1,60,000 ಜನ ಶಿಕ್ಷಕರನ್ನ ಪಡ್ಕೊಂಡು ಮಾಡೋವಂಥ ಕಾರ್ಯ ಮಾಡಬೇಕು ಅಂತ. ಅದು ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಹಿಂದಿಗಿಂತ ಹೆಚ್ಚಿನ ಜನತೆ, ಯಾಕಂದರೆ ಅನುಭವ ಆಗಿದೆ, ಇವಾಗ ಒಳ ಮೀಸಲಾತಿದಿರ್ಬೋದು ಅಥವಾ ಬೇರೆ ಬೇರೆದಿರೋದು ಅಪ್ಡೇಟ್ ಆಗಿರೋದ್ರಿಂದ ಜನಕ್ಕೆ ಈ ಸಮೀಕ್ಷೆ ಅಂದ್ರೇನು, ನಾವು ಏನೇನು ಮಾಹಿತಿ ಕೊಡ್ಬೋದು, ಇನ್ನೂ ಒಂದು ಕ್ಲಾರಿಟಿ ಬರೋದಕ್ಕೂ ಒಂದು ಅವಕಾಶ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಆದರೆ ಅತಿ ಶೀಘ್ರವಾಗಿ ಇದಕ್ಕೇನಿದೆಯೋ ಟೈಮ್ ಬೌಂಡ್ ಪ್ರಕಾರ ಅವರು ಕಂಪ್ಲೀಟ್ ಮಾಡಿ ಅವ್ರೇನು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ, ಅದನ್ನು ಯಾವುದೇ ರೀತಿ ಚಾಚು ತಪ್ಪದಿರ ನಡೆಸ್ಕೊಡುವಂಥದ್ದು ಆ ಪಕ್ಷದ ಕರ್ತವ್ಯ ಆಗಿದೆ. ಓಕೆ ಸರ್, ಒಟ್ಟಾರೆಯಾಗಿ ಶೋಷಿತ ಸಮುದಾಯಗಳ ಬಹು ವರ್ಷಗಳ ಕಾಲ ಬೇಡಿಕೆಯಾದಂಥ ಈ ಒಂದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಸಮೀಕ್ಷೆ ಅನ್ನೋದು ಬೇಗ ಮುಗಿಲಿ. ಆ ವರದಿಯ ಪ್ರಕಾರ ಆ ಸಮುದಾಯಗಳಿಗೆ ನ್ಯಾಯವಾದಂಥ ಸಂವಿಧಾನಬದ್ಧವಾದಂಥ ಹಕ್ಕುಗಳು, ಅವಕಾಶಗಳು ಸಿಗಲಿ ಅಂತೇಳಿ ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.